ಅಲ್ಲೋಡಲಿ ಸಿಲಿಂಡರ್ ಎಲ್ಲ ತಗೊಂಡು ಊರ್ ಬಿಡ್ತಾ ಇದ್ವಿ. ಡೌನ್ ಟು ಅರ್ತ್, ಭೂಮಿ ತೂಕದ ಮನುಷ್ಯ ಅವನ ಜೊತೆ ಸಂಸಾರ ಮಾಡೋಳ್ತಾರ. ನಂಗೆ ಅವನೇ ಬೇಕು ಅಂತ ಕಣೆ. ಸಖತ್ತಾಗಿದೆ, ಸೇಮ್ ನಾನು ಹೇಳ್ಕೊಟ್ಟಂಗೆ ಮಾಡಿದ್ಯಾ. ಇಲ್ಲಿ ತನಕ ಬಂದು ಕಾಂಪಿಟೇಟ್ ಕೊಟ್ಟ ಗೈಸ್, ಇವಾಗ ನೋಡಿ ಕಳ್ಸ್ಬಿಟ್ಟ. ನೀನ್ ರೋಡಲ್ಲಿ ಇದೆಯಾ, ರೇಸಿಂಗ್ ಇದ್ರಲ್ಲಿ ಇದೆಯಾ? ಬೆಂಗಳೂರಲ್ಲಿ ಸ್ಕೂಟಿಲಿ ಹೋಗ್ತಾ ಇದೀವಿ, ಎಲ್ಲ ನನ್ ಮೇಲೆ ತಕ್ಕಿ ನೀನು 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 ಅಂತ. ನಾನು ಒಬ್ಳು ಸಿಕ್ಬಿಡ್ತೀನಿ ನಿಮಗೆ. ಇವಳು ಕಾರೇ ಓಡಿಸಬಾರ್ದು ಅನ್ನೋ ರೀತಿಲಿ ಮಾಡ್ತಾಳೆ ಇವಳು. ಇವಳು ವರ್ಕ್ ಮಾಡ್ಕೊಂಡು ಬಂದು. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಇವತ್ತಿನ ಡೈಲಿ ವ್ಲಾಗ್ಗೆ ಸುಸ್ವಾಗತ. ಬೆಳಗ್ಗೆನೇ ಆ್ಯಕ್ಚುಲಿ ಇವತ್ತೇನು ವರ್ಕೌಟ್ ಮಾಡಿಲ್ಲ, ಅಂದರೆ ಯೋಗ ಮಾಡಿಲ್ಲ. ಡೈರೆಕ್ಟಾಗಿ ರೆಡಿ ಆಗಿದ್ದೀನಿ, ಏಕೆಂದರೆ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ನಾನು ಮತ್ತು ಚೇತನ, ಇನ್ನೊಬ್ಬರು ಆಮೇಲೆ ಜಾಯ್ನ್ ಆಗ್ತಾರೆ, ಅಕ್ಷರ ಅವರು. ಸೊ ನಿನ್ನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮಲ್ಕೊಂಡೆ. ಇವತ್ತು ಬೆಳಗ್ಗೆನೆ ಅಂದರೆ ಅಮ್ಮ ಇರಲಿಲ್ಲ, ಸೊ ಅದಕ್ಕೆ ಚಿತ್ರಾನ್ನ ಮಾಡೋಣ. ಅಪ್ಪ ಮತ್ತು ಶಿವ ಎಲ್ಲ ಇದ್ದಾರಲ್ಲ, ಸೊ ಅವರಿಗೆ ಚಿತ್ರಾನ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಗೈಸ್. ಆಲ್ರೆಡಿ ನಾನು ಚಿತ್ರಾನ್ನ ಹುಳಿ ಮಾಡ್ಕೊಂಡಿದ್ದೀನಿ, ಇವಾಗ ಜಸ್ಟ್ ಕಲಸೋದಷ್ಟೆ. ತಿನ್ಕೊಂಡು ಹೋಗೋಣ ಸ್ವಲ್ಪ, ಮತ್ತು ಅಲ್ಲೆಲ್ಲಿ ಟೈಮ್ ಆಯ್ತಲ್ಲ 9:30, ಅದಕ್ಕೆ. ಗೈಸ್, ಚಿತ್ರಾನ್ನ ರೆಡಿ ಆಗಿದೆ. ಚೇತನ ತಿಂತಾ ಇದ್ದಾಳೆ. ಹೆಂಗಿದೆಯಾ ಟೇಸ್ಟು? ಸಖತ್ತಾಗಿದೆ, ಸೇಮ್ ನಾನು ಹೇಳ್ಕೊಟ್ಟಂಗೆ ಮಾಡಿದ್ಯಾ. ಹೌದಾ? ಗುಡ್. ಒಂಚೂರು ಉಪ್ಪು ಹಾಕ್ಬೇಕಾಯ್ತು, ಇಟ್ಸ್ ಓಕೆ. ಉಪ್ಪು ಕಮ್ಮಿ ತಿನ್ನಬೇಕು, ಜಾಸ್ತಿ ಅಂತ ಜಾಸ್ತಿ. ನಂಗೇನು ಬಿ ಪಿ ಇಲ್ಲ, ಆದರೂ ಬರುತ್ತೆ ಮುಂದೆ. ನಂಗೆ ಲೋ ಬೇಬಿ. ಗೈಸ್, ನಾನು ಮನೆ ತಂದಿದ್ದು ರೋಸ್ ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿದೆ ನೋಡಿ. ಆಮೇಲೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಯಾವಾಗ ನೋಡಿದ್ರು ಇವಳು ಈ ಪ್ಲೇಸ್ ಬಿಟ್ಕೊಡಲ್ಲ. ನಾನು ತಿಂಡಿ ತಿನ್ನೋಣ ಅಂತ ಬರ್ತೀನಿ, ಆಲ್ರೆಡಿ ಕುತ್ಕೊಂಡು ಆರಾಮಾಗಿ ಟಿ ವಿ ನೋಡ್ತಾ ಇರ್ತಾಳೆ. ದಿಸ್ ಇಸ್ ಮೈ ಫೇವ್ರೆಟ್ ಪ್ಲೇಸ್. ಅದನ್ನು ಭೂಮಿಕಾ ಅವಳ ಫೇವ್ರೆಟ್ ಪ್ಲೇಸ್ ಅಂತ ಮಾಡ್ಕೊಂಡಿದ್ದಾಳೆ. ಇಟ್ಸ್ ಓಕೆ, ನನಗೇನು ಬೇಜಾರಿಲ್ಲ. ಧಾರಾಳಿ ಭೂಮಿಕಾ, ಧಾರಾಳಿ ಭೂಮಿಕಾ ಅಂದರೆ ಡೌನ್ ಟು ಅರ್ತ್, ಭೂಮಿ ತೂಕದ ಮನುಷ್ಯ. ಗೈಸ್, ಇವತ್ತು ನಾನು ಡ್ರೈವ್ ಮಾಡ್ತಾಯಿದ್ದೀನಿ ಬ್ಯಾಂಗ್ಳೂರಿಗೆ. ಗೊತ್ತಿಲ್ಲ, ಮೋಸ್ಟ್ಲಿ ಮಧ್ಯದಲ್ಲೇ ಬೋರಾಗಿ ಕೊಡ್ಬೋದೇನೋ, ನೋಡೋಣ. ಇಲ್ಲಿ ತನಕ ಓಡಿಸ್ತೀನಿ, ಅಲ್ಲಿ ತನಕ ಓಡಿಸ್ತೀನಿ. ಅದಾದಮೇಲೆ ಚೇತನಂಗೆ ಕೊಡೋದು. ಫಸ್ಟ್ ಮನೆಗೆ ಹೋಗು, ಸಿಲಿಂಡ್ರ್ ತರ. ಓಕೆ, ಎಷ್ಟು ಸಿಲಿಂಡ್ರು? 2. ಮನೆಗೆ ಹೋಗಿ 2 ಸಿಲಿಂಡ್ರ್ ತೊಗೊಂಡೋಗ್ಬೇಕಂತೆ ಗೈಸ್. ಒಟ್ಟು ಏನಾದರೂ ಒಂದು ಕೆಲಸ ಹಿಡ್ಕೊಂಡಿರ್ತಾಳೆ, ಡೈರೆಕ್ಟಾಗಿ ಹೋಗೋಕ್ಕೆ ಆಗಲ್ಲ. ಓಕೆ, ಏನು ಮಾಡ್ತಿದ್ದಾಳೆ ಗೊತ್ತಾ? ಅಷ್ಟು ವೆಯ್ಟ್ ಇಲ್ವಾ ಇದರಲ್ಲಿ? ಚೂರು ಇದೆ, ಇದು ಎಂಟಿ ಸಿಲಿಂಡರ್. ಯಾಕೆ ಈ ಥರ ಇದೆ ಗ್ಯಾಸ್? ನಾನು ನೋಡೇ ಇಲ್ಲ ಈ ಥರ ಗ್ಯಾಸ್. ನಾನು ನೋಡಿರಲಿಲ್ಲ, ನಮ್ಮ ಅಣ್ಣ ಮನೇಲಿ ಈ ಥರ ಇದೆ. ಮೋಸ್ಟ್ಲಿ ಬೆಂಗಳೂರಲ್ಲೆಲ್ಲ ಈ ಥರ ಇದೆ ಅನ್ಸುತ್ತಲ್ಲ. ಅಂದರೆ ಚೇಂಜ್ ಮಾಡಿದ್ದಾರೆ ಅನಿಸುತ್ತೆ. ಬಟ್ ಒಂಥರ ಪ್ಲಾಸ್ಟಿಕ್ ಥರ ಇಲ್ವಾ? ಫೈಬರ್. ಬಾ ಗೈಸ್, ಆಲ್ರೆಡಿ ಬಿಸಿಲು ಸ್ಟಾರ್ಟ್ ಆಯಿತು. ನಂಗೆ ಆಲ್ರೆಡಿ ಸುಸ್ತಾಯಿತು. ಆಗುತ್ತಲ್ಲ, ಹಿಂಗೆ ಇಡು, ಜಾಗ ಆಗುತ್ತೆ. ಗೈಸ್, ನಾವು ಸಿಲಿಂಡರೆಲ್ಲ ತಗೊಂಡು ಊರು ಬಿಡ್ತಾ ಇದ್ವಿ. ಇದೆಲ್ಲ ಇಟ್ಕೊಂಡಿದ್ವಿ. ಬೇಕಿತ್ತು ಮ್ಯಾಟ್. ಇಷ್ಟಲ್ಲ ಮ್ಯಾಟ್. ಹೋದ್ರು ಇದೊಂದು ಕ್ಯಾರಿ ಮಾಡ್ತೀವಿ. ಇದು ಬೇಕಾಗುತ್ತೆ, ಒಂದು ಶೂ ಮತ್ತು ಒಂದು ಹೀಲ್ಸು. ಆ್ಯಂಡ್ ಇವಾಗ 2 ಸಿಲಿಂಡರ್. ಬಿಡು, ಕರೆಕ್ಟ್ ಆಯಿತು. ಅದು ಇಡೋಣ. ಯಾವುದು? ಇನ್ನೊಂದು ಬ್ಲ್ಯಾಕ್ ಕಲರ್ ಬಿಡು. ನಾವು ಇಲ್ಲೇ ಹೋಗೋ ಅಷ್ಟಕ್ಕೆ ಟೈಮ್ ಆಗುತ್ತೆ. ಪಾಪ ಅವಳು 8:30 9 ಗಂಟೆಯಿಂದ ಕಾಯ್ತಿದ್ದಾಳೆ ಅಕ್ಷರ. ಗೈಸ್, ಯಾರು ಟೈಮ್ ಮಾಡಿದ್ನಿ ಅಂತ? ಯಾರು? ಚೇತನ? ನೀನು? ಹಾಂ ಹೌದು, ಎಲ್ಲ ನನ್ನ ಮೇಲೆ ಎತ್ತಾಕಿ ನೀನು 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 ಅಂತ. ನಾನು ಒಬ್ಳು ಸಿಕ್ಬಿಡ್ತೀನಿ ನಿಮಗೆ. ಯಾವಾಗ ನೋಡಿದ್ರು ನನ್ನ ಮೇಲೆ ಎತ್ತಾಕೋದು. ಪಾಪ ಅವಳು 9 ಗಂಟೆಯಿಂದ ಕಾಯ್ತಾ ಇದ್ದಾಳೆ. ನಿನ್ನೆನೂ ಹಂಗೇನೆ, ನಿನ್ನೆ ಬೇಗ ಬರ್ತೀವಿ ಫಂಕ್ಷನಿಗೆ ಅಂತ ಅಂದ್ವಿ, ಬೇಗ ಹೋಗಲಿಲ್ಲ. ಇವತ್ತು ಅಷ್ಟು 8:30 9 ಗಂಟೆಗೆ ಹೋಗೋಣ ಚಿಕ್ಕಮಂಗ್ಳೂರು ಬೇಡ ಅಂತ ಅಂದ್ಕೊಂಡ್ವಿ. ಇಲ್ಲ, 10:30 ಆದರೂ ಇಲ್ಲೇ ಇದೀವಿ ಗೈಸ್. ನಮಗಂತೂ ಟೈಮಿಂದು ಹೆಂಗೆ ಹೋಗ್ತಾ ಇದೆ ಅಂತಲೇ ಗೊತ್ತಾಗಲ್ಲ. ನಾವು ಬೇರೆ ಪ್ರಪಂಚದಲ್ಲಿದ್ದೀವಂತೆ. ಹೌದು, ಇದೊಂದು ಹೇಳು. ಯಾವಾಗ ನೋಡಿದ್ರೆ ಇದೊಂದು ಹೇಳ್ತಾಳೆ ಗೈಸ್, ನಾವು ಬೇರೆ ಪ್ರಪಂಚದಲ್ಲಿದ್ದೀವಿ. 2012 ಮುಗ್ದೋಗ್ಬಿಟ್ಟಿದೆ.
ಅಂದರೆ 2012ಗೆ ಎಲ್ಲ ಮುಗಿತಂತೆ, ಇದೆಲ್ಲ ನಾವು ಸುಮ್ಮನೆ ಅಂತೆ. ಚೆನ್ನಾಗಿ ಹೇಳ್ತಾಳೆ, ಡೈಲಾಗ್ ಕೇಳಿಸ್ಕೋಬೇಕು. ಹೇಳೆ ಅದೊಂಚೂರು ಹೇಳು ಡೈಲಾಗ. 2012ಗೆ ಪ್ರಪಂಚ ಮುಗ್ದಿದೆಯಂತೆ, ಇವಾಗೆಲ್ಲ ಸುಮ್ಮನೆ ಇರೋದಂತೆ ನಾವು ಏನೋ ಒಂದು ಬೇರೆ ಯೂನಿವರ್ಸಲ್ಲಿ. ಗೈಸ್ ನಾವು ಸುಮ್ಮನೆ ಅದಕ್ಕೆ ನೋಡು, ಮುಂಚೆ ಎಲ್ಲ ಟೈಮು ನಿಧಾನಕ್ಕೆ ಹೋಗ್ತಾಯಿತ್ತು, ಇವಾಗ ನೋಡು ಎಷ್ಟು ಬೇಗ ಹೋಗುತ್ತೆ. ಅದಕ್ಕೆ ಸುಮ್ಮನೆ ಯೂನಿವರ್ಸ್ ಇದು ಗೈಸ್. ನಾನೇನು ಲೇಟ್ ಮಾಡಿಲ್ಲ ಗೊತ್ತಲ್ಲ, ಚೇತನ ಲೇಟ್ ಮಾಡಿರೋದು. ಬೇಕಾದ್ರೆ ವ್ಲಾಗ್ ನೋಡು ಗೊತ್ತಾಗುತ್ತೆ. ಗೈಸ್ ಹೇಳಿಲ್ವಾ ನನ್ನ ಮೇಲೆ ತಗ್ತಾಳೆ ಅಂತ, ನನಗೆ ಗೊತ್ತಿತ್ತು. ರೆಡಿ ಆದ? ಎಷ್ಟು ಗಂಟೆ ರೆಡಿ ಆಗಿದ್ದು? 7:45ಗೆ. ಗ್ರೇಟ್. ಹಾಯ್ ಮಿಸ್ಟಿ. ಹಾಯ್. ಸೀರಿಯಸ್ನೆಸ್ಸೇ ಇಲ್ವಾ ನಿನಗಿದ್ಯಾ? ಬಂದಿರೋದೇ ಲೇಟು. ನೋಡಿ ಗೈಸ್, ಟಿವಿನ ಆಟ ಆಡ್ಕೊಂಡು ಕೂತಿದ್ದಾಳೆ. ಹೆಂಗಿದ್ರೆ ಟೈಮ್ ಆಗಿದೆ, ಆರಾಮಾಗಿ ಹೋಗೋಣ ಅಂತ ಅನ್ಕೊಂಡು. ತಪ್ಪೇನಿದೆ, ನಮ್ಮನೇಲಿ ಈ ಥರ ಒಂದು ಹಾಕ್ಸ್ಕೋಬೇಕು, ಆರಾಮಾಗಿ ಟೈಮ್ ಪಾಸ್ ಆಗುತ್ತೆ. ನಿಮ್ಮ ಮನೇಲೂ ಬರುತ್ತೆ. ಬರುತ್ತಾ? ನೀನು ಎಕ್ಸ್ಪ್ಲೋರ್ ಮಾಡಿಲ್ಲ. ಈ ಥರ ಮಕ್ಕಳೆಲ್ಲ ಇದ್ರೆ ಎಕ್ಸ್ಪ್ಲೋರ್ ಮಾಡ್ತಾರೆ. ನೋಡಿ ಇವಳು 6th ಪ್ಲೇಸ್ ಬಂದಿದ್ದಾಳೆ. ಅವ್ವ ಲ್ಯಾಪ್ ಡಿಫ್ರೆನ್ಸು ಎರಡು ಹಬ್ಬ ಭೂಮಿಕಾ. ಆದರೆ ಏನೋ ಒಂದು ಮಾಡಿ ರೀಚ್ ಮಾಡಿದ್ನಲ್ಲ. ಏನು ರೀಚ್ ಮಾಡಿದೆ ಗೈಸ್, ನಾನಂತೂ ಡ್ರೈವ್ ಮಾಡಿಲ್ಲ, ಚೇತನ ಡ್ರೈವ್ ಮಾಡಿದ್ಲು. ನಾನು ಅಲ್ಲಿ ಮಲ್ಕೊಂಡೋಳು, ಇವಾಗ ಇಲ್ಲಿ ಎದ್ದಿದ್ದೀನಿ. ಸಿಕ್ಕಾಪಟ್ಟೆ ಹೊಟ್ಟೆ ಎಲ್ಲ ಒಂಥರ ಆಗಿಬಿಟ್ಟಿತ್ತು. ಬೆಳಿಗ್ಗೆ ಚಿತ್ರಾನ್ನ ಬೇರೆ ತಿಂದ್ಬಿಟ್ಟಿದ್ನ, ಅದಕ್ಕೋಸ್ಕರ ಅದಕ್ಕೆ ಇಲ್ಲಿ ಕಾಫಿ ಡೇಗೆ ಬಂದಿದ್ದೀವಿ. ಏನಾದರೂ ಕೋಲ್ಡ್ ಕಾಫಿ ಕುಡಿಯೋಣ ಅಂತ, ಸ್ವಲ್ಪ ಫ್ರೆಶ್ ಆಗೋಕ್ಕೆ. ಆ್ಯಂಡ್ ಏನಾಯಿತು ಅಂತ ಗೊತ್ತಿಲ್ಲ, ಹೊಟ್ಟೆ ಎಲ್ಲ ಫುಲ್ ತೊಳಸ್ತಾ ಇದೆ. ಆ್ಯಂಡ್ ಇವಾಗ ಅವರಿಬ್ಬರು ಬರ್ತಾ ಇದ್ದಾರೆ. ಬಿಸಿಲು ಎಷ್ಟಿದೆ ಗೊತ್ತಾ? ಎಷ್ಟಿದೆ ಬಿಸಿಲು? ವೆದರ್ ರಿಪೋರ್ಟ್ಸ್ ನೋಡಿ. ಹಲೋ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಓಡಿಸಿದ್ಕೆ. ನಂಗೆ ಆಗಲಿಲ್ಲ, ಮಲ್ಕೊಂಡಲ್ಲ. ನಾನು ಹೇಳಿದ್ದೆ ಗೊತ್ತಾ, ಅರ್ಧ ತನಕ ನಾನು 35 ಇದೆಯೇ. ಯಪ್ಪ 35 ಡಿಗ್ರಿ ಇದೆ ಗೈಸ್. ಹೊರ್ಗಡೆ ಜೀವನ ಮಾಡೋಕ್ಕಾಗುತ್ತಾ? ಯಪ್ಪ ಟ್ರಾಫಿಕ್ ಪೊಲೀಸು, ಹೊರ್ಗಡೆ ಯಾರೆಲ್ಲ ಕೆಲಸ ಮಾಡ್ತಾಯಿದ್ದೀರಾ, ನಿಜವಾಗ್ಲೂ ಗ್ರೇಟ್ ಅಲ್ವಾ? ನಮಗೆ ಇಷ್ಟಕ್ಕೆ ಆಗಲಿಲ್ಲ, ನನಗಾಗಲಿಲ್ಲ, ನಿಮಗಾಯ್ತು ಗೊತ್ತಿಲ್ಲ. ನಂಗೆ ಗೊತ್ತಾ, ಹೊಟ್ಟೆ ತೊಳಿಸ್ತಾ ಇತ್ತು, ಮಲ್ಕೊಂಡು ಬಂದಿದ್ದು ಹೇಳ್ದೆ ನಾನು. ಆಮೇಲೆ ಇವಳು ವರ್ಕ್ ಮಾಡ್ಕೊಂಡು ಬಂದು, ಅದು ಕಣೆ, ಅವಳು ಏನೂ ಮಾಡಿಲ್ಲ, ಲ್ಯಾಪ್ಟಾಪ್ ಓಪನ್ ಮಾಡಿ ಕೂತಿದ್ಲು ಅಷ್ಟೇ ಕಣೆ. ಐ ಟಿ. ಇವಾಗ ಒಳ್ಳೆ ಕಾಫಿ ಕುಡಿಯೋಣ ಬನ್ನಿ, 3 ಜನ. ಹಾರ್ಡ್ ವರ್ಕ್ ಮಾಡಿರೋಳು ನಾನು. ಅದೇ, ಥ್ಯಾಂಕ್ ಯು ಚೇತನ, ನಮ್ಮನ್ನು ಸೇಫಾಗಿ ಕರ್ಕೊಂಡು ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಹೀಗೆ ಮುಂದುವರಿಸಿ ಅಷ್ಟೆ. ಏನು ಬೇಕು ಚೇತನ ನಿನಗೆ? ಚಿಕ್ಕ ಮಗು ಥರ ಈ ಮ್ಯಾಂಗೋ ರಶ್ಶು, ಆ ರಶ್ಶು, ಈ ರಶ್ಶು. ಇವಾಗ ಕಾಫಿ ಕುಡಿದ್ರೆ ನಂಗೆ ಓಡ್ಸೋಕೆ ಡ್ರೈ ಮಾಡಿ. ಕೋಲ್ಡ್ ಬೇಕಾ? ಇದೇ ಇರಲ್ಲ? ಹಾಂ, ಕೋಲ್ಡ್ ಕೊಡಿ. ಓ ದೇವ್ರೆ, ಏನಾದ್ರು ಬೇಕಾ? ಬ್ರೌನೀಸ್ ಎಲ್ಲ ಇದೆ, ಬಟ್ ಇವಾಗ ಬೇಡ. ಸ್ವೀಟ್ ಶುಗರ್ ರಶ್ ಆಗಿಬಿಡುತ್ತೆ, ಅದಕ್ಕೆ ಬೇಡ ಚೇತನ. ನೋಡೋಣ ಇದು ಟೇಸ್ಟ್ ಹೆಂಗಿದೆ ಅಂತ. ಮ್ಯಾಂಗೋ ಡ್ರಿಂಕ್ ರಶ್ ಅಂತ ಇದೆ. ಕೆಡ್ದಾಗಿದೆಯಾ ಅಕ್ಷು? ಹಾಂ, ಓಕೆ. ಕಡೆ ಸ್ಲೈಸು ಮ್ಯಾಸನ್ನ ಕೊಡಿಸ್ತಾ ಇದ್ದೆ, ಸೇಮ್ ಹಂಗೆ ಇದೆ ಗೈಸ್. ಇದಕ್ಕೆ ರಶ್ಶು. ಕೋಲ್ಡ್ ಕಾಫಿ ಕುಡಿಬೋಯ್ತಲ್ಲ, ಸ್ವಲ್ಪ ಮೈಂಡ್ ಫ್ರೆಶ್ ಆಗೋದು. ಹೈ ಕೆಫೆನ್ ಇರುತ್ತಲ್ಲ, ಕೆಫೆನ್ ಇದ್ರೆ ಒಂಚೂರು ಆ್ಯಕ್ಟಿವ್ ಆಗುತ್ತೆ ಬ್ರೈನ್ ಎಲ್ಲ. ನೋಡಿಲಿ ಹಿಂಗೆ ಆ್ಯಕ್ಟಿವ್ ಆಗುತ್ತೆ. ನಿಂದು ಆ್ಯಕ್ಟಿವ್ ಆಗಿರೋದೇ ಸಾಕು, ನನಗೆ ಬೇಡ. ನಾನು ಚಿತ್ರಾನ್ನ ತಿಂದು ಒಂಥರ ಹಿಂಸೆ ಆಗ್ತಿದೆ, ಹೊಟ್ಟೆ ಎಲ್ಲ ಕಲಿಸ್ದಂಗೆ ಆಗ್ತಿದೆ ಗೈಸ್. ಇಲ್ಲ ಅಂತಿದ್ರೆ ನಾನೇ ಓಡಿಸ್ತಾ ಇದ್ದೆ, ಪಾಪ ಇವಳಿಗೆ ಓಡಿಸೋಕ್ಕೆ ಬಿಡ್ತಾ ಇರಲಿಲ್ಲ. ಅಯ್ಯಯ್ಯೋ ಪ್ಲೀಸ್. ಸರಿ ಆಯಿತು ಬಿಡು, ಇವಾಗ ನಾನೇ ಓಡಿಸ್ತೀನಿ ಆಯಿತಾ? ಎಷ್ಟೇ ಕಷ್ಟಪಟ್ಟಾದ್ರೂ ಓಡಿಸ್ತೀನಿ ನಾನು. ನೆಲಮಂಗ್ಲ ತನಕ ಓಡಿಸ್ತೀನಿ, ಅದಾದ್ಮೇಲೆ ನನಗೆ ಆಗಲ್ಲ, ಸೈಕ್ ಆಗುತ್ತೆ. ನೆಲಮಂಗ್ಲ ತನಕ ನಾನು ಓಡಿಸ್ತೀನಿ, ಆಮೇಲೆ ನೀನು ಓಡಿಸಿ. ನನಗೆ ಆ ಟ್ರಾಫಿಕಲ್ಲಿ ಓಡ್ಸೋಕ್ಕಾಗಲ್ಲ ಗೈಸ್, ನನಗೆ ಹಿಂಸೆ ಆಗುತ್ತೆ. ಆ ಕ್ಲಚ್ಚು ಬ್ರೇಕು ಅದರಲ್ಲೇ ಆಟ ಆಡಬೇಕು. ಅವಾಗ ಅದರಲ್ಲೇ ಪೇಷನ್ಸ್ ಬರೋ ಪೇಷನ್ಸ್ ಎಲ್ಲ ಹೋಗುತ್ತೆ. ಪೇಷನ್ಸ್ ಜಾಸ್ತಿ ಇದೆ, ಅದಕ್ಕೆ ನಾನು ನಿನಗೆ ಕೊಡೋದು ಚೇತನ. ಕುಡಿ, ಚಿಕ್ಕ ಮಗು ಥರ ಮ್ಯಾಂಗೋ ಸ್ಲೈಸ್ ಕುಡಿತಿದೆಯಲ್ಲ, ವಾವ್. ಅದು ಕಾಫಿ ಡೇಗೆ ಬಂದು ಮ್ಯಾಂಗೋ ಸ್ಲೈಸ್ ಕುಡಿತಾ ಕೂತಿದ್ದಾಳೆ.
ನೈಸ್ ಗೈಸ್, ನಮ್ದು ಬಂತು. ಓಕೆ, ಎಸಲ್ ನಂಟಿದೆ. ನೀನು ತೊಗೊಂಡಿದ್ಯಾ? ಸಿಗ್ನೇಚರ್ ಕೋಲ್ಡ್ ಕಾಫಿ. ಓಕೆ, ನಾನು ಎಸಲ್ ನೆಟ್ ತೊಗೊಂಡಿದ್ದೀನಿ ಗೈಸ್. ಆ್ಯಸ್ ಯೂಶುವಲ್ ಕ್ಯಾರಮಲ್ ಇರಲಿಲ್ಲ, ಅದಕ್ಕೆ. ಇದು ಏನು ಐ ಲವ್ ಕೋಲ್ಡ್ ಕಾಫಿ. ನಾವು ಐ ಆಮ್ ಅಡಿಕ್ಟೆಡ್. ಸದ್ಯ ನಾನು ಇನ್ನೂ ಅಡಿಕ್ಟ್ ಆಗಿಲ್ಲ. ಏನು ಸಖತ್ತಾಗಿದೆ. ಟೇಸ್ಟ್ ನೋಡು, ಬ್ಯಾಡ್ ಕಣಪ್ಪ. ಟೇಸ್ಟ್ ನೋಡು, ಜಸ್ಟ್ ಯಾವಾಗ್ಲೂ ಟೇಸ್ಟ್ ಮಾಡು. taste ಮಾಡ್ತೀನಿ. ಟೇಸ್ಟ್ ಮಾಡಮ್ಮ. ಅವಳಿಗೆ ಇಷ್ಟನೇ ಇಲ್ಲ ಗೈಸ್ ಕಾಫಿ ಆ್ಯಕ್ಚುಲಿ. ನಮ್ಮ ಕಾಫಿ ಫಿಲ್ಟರ್ ಕಾಫಿನೇ ಅದೇ ಇಷ್ಟ. ಫಿಲ್ಟರ್ ಕಾಫಿ ಇಷ್ಟ. ಇವಳನ್ನ ಟೇಸ್ಟ್ ಮಾಡೋಣ, ಸಿಗ್ನೇಚರ್ ಕಾಫಿ. ರೈಟ್, ನಾನು ಕಾಫಿನ ಕಾಫಿ ಥರನೇ ಕುಡಿತೀನಿ, ನಿಮ್ಮ ಥರ ಕುಡಿಯಲ್ಲ. ಚೆನ್ನಾಗಿದೆ ಗೈಸ್. ಇವಾಗ ಸ್ವಲ್ಪ ಎನರ್ಜಿ ಬಂತು ಕಾಫಿ ಕುಡಿದು, ಅದಕ್ಕೆ ನಾನು ಕಾರ್ ಓಡಿಸ್ತಾ ಇದ್ದೀನಿ. ಸೊ ಇವಾಗ ಚೀಟಿಗೆ ರೆಸ್ಟ್, ಆರಾಮಾಗಿ ಮಲ್ಕೋಬೋದು ನಿನ್ನಿಂದ. ಅಕ್ಷು ಬಂದ್ಬಿಟ್ಟು ಇವಾಗ ವರ್ಕ್ ಮಾಡ್ತಾಳೆ ಪಾಪ. ಅವಳು ಅರ್ಧಂಬರ್ಧ ವರ್ಕ್. ಹೆಂಗೆ ಗೊತ್ತಾ, ಹಿಂಗೆ ಲ್ಯಾಪ್ಟಾಪ್ ಆನ್ ಮಾಡ್ತಿರ್ತಾಳೆ, ಮಲ್ಕೊಂತಾಳೆ. ಅಲ್ಲ ಮಲ್ಕೊಂಡಿಲ್ತಾನೆ, ಮಲ್ಕೊಂಡಿರ್ಲಿಲ್ಲ, ಮಾತಾಡ್ಕೊಂಡ್ಬಂದ್ವಿ. ಸಾಂಗ್ ಹೇಳ್ತಾ, ಸಾಂಗ್ ವೈಬ್ ಮಾಡ್ಕೊಂಡು ಚಿಲ್ ಮಾಡ್ಕೊಂಡು ಬಂದ್ರೆ ಸಾಂಗ್ ಹೇಳ್ತೀವಿ ನಾವು. ಯಾವ ಸಾಂಗು? ಯಾವುದಾದ್ರೂ ಇಂಗ್ಲೀಷ್ ಸಾಂಗ್. ಇವಾಗ ವಿಡಿಯೋ ಆನ್ ಆಗಿದೆ, ನಾನು ಮೆಲ್ಲ ಹೋಗ್ತಿದ್ದೀನಿ ಗೈಸ್. ನಾನು 60 ಹೋಗ್ತಾ ಇದ್ದೀನಿ ಗೊತ್ತಾ. ಹೈವೇಲಿ ಯಾರು 60 ಹೋಗಲ್ಲ ಆಯ್ತಾ. 100, 110, 120 ಹಂಗೆ ಇಷ್ಟ ತನಕ ಅದು 160ಗೆಲ್ಲ ಹೋಗಿತ್ತು. 160 ಹೋದ್ರೆ ನಿಂದು ಗಾಡಿನ ಶೇಕ್ ಆಗುತ್ತೆ. ಶೇಕ್ ಆದ್ರೂ ಪರವಾಗಿಲ್ಲ ಅಂತ ಹೋಗಿದ್ದೆ. ಇಲ್ಲಪ್ಪ, ಅವ್ನು ಬೇಜಾರು ಮಾಡ್ಕೊಂತಿದ್ದ ಕಣೆ. ಅವನ್ ಯಾರೋ ಅವ್ನು ಬಿಡಿ ಹತ್ಲಾಗ ಅವನು ಬೇಜಾರು ಮಾಡ್ಕೊಂತಾನ ಕಣೆ ಪಾಪ. ಅವನು ಇಲ್ಲಿ ತನಕ ಬಂದು ಕಾಂಪಿಟೇಟ್ ಕೊಟ್ಟ ಗೈಸ್, ಇವಾಗ ನೋಡಿ ಕಳ್ಸ್ಬಿಟ್ಟ. ನೀನ್ ರೋಡ್ ಅಲ್ಲಿ ಇದೆಯಾ, ರೇಸಿಂಗ್ ಇದ್ರಲ್ಲಿ ಇದೆಯಾ? ರೋಡ್ ಪ್ಲೇಸ್ ರೇಸಿಂಗ್. ಓ ಭೂಮಿಕಾ ದಾಟ್ತು. ಕಮ್ಮಿ ನೋಡು. ತಡಿ, ಬ್ರೇಕ್ ಒತ್ತಿರ್ತೀನಿ, ವರ್ಕ್ ಆಗ್ತಿಲ್ಲ. ಈ ಬ್ರೇಕ್ ಒತ್ತಲಾ? ಒಟ್ಟೆ ನೀನ್ ಅವ್ನಿಗೆ ಓವರ್ಟೇಕ್ ಮಾಡ್ಲೇಬೇಕಿತ್ತಲ್ಲ. ಅವನು ಹೋದ, ಅವನು ಬೇಜಾರು ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಅವ್ವ ಅಲ್ಲೋಡಲಿ ಅಲ್ಲಿ ಬಡ್ಕತ್ತಿದೆ. ಸ್ಪೀಡ್ ಲಿಮಿಟ್ ಹೈವೇ ಕಡೆ. ಸ್ಲೋ. ಹಾ ಸರಿ, ಸ್ಲೋ. ತಡಿ, ಭೂಮಿಕಾ ಸ್ಲೋ. ಪಟ್ ಅಂತ ಒತ್ತಕ್ಕಾಗಲ್ಲ ಕಣೆ. ಪಟ್ ಪಟ್ಟ ನಾನು ಹೇಳಿದ್ದೀನಿ ಈಗ. ಎತ್ರ ಮುಗೀತು. ನೀನು ಫುಲ್ ನೋಡು, ಇಲ್ಲೇ ಸ್ಟಾಪ್ ಮಾಡ್ಬೇಕಾಗುತ್ತೆ. ಪರವಾಗಿಲ್ಲ, ಅದು ಕಮ್ಮಿ. ಇನ್ನು 60, 80ಗೆಲ್ಲ ಬರಕ್ ಆಗಲ್ಲ ಕಣೆ. ಒಳ್ಳೆ ಮಕ್ಳ ಆಟ ತರ ಓಡ್ಸಕ್ಕಾಗುತ್ತೆ. ಭೂಮಿಕಾ ಇದಕ್ಕಿಂತ ಸ್ಪೀಡ್ ಹಾಕಿ ಅಲ್ಲಿಂದ ಜಾಸ್ತಿ ಹೋದ್ರೆ ಹೊಡೆದು ಬಿಡ್ತೀನಿ. 80 ಅಂತೆ ಗೈಸ್, ಸೀರಿಯಸ್ಲಿ ಹೈವೇಲಿ 80 ಓಡ್ಸಕ್ 80 ಅಲ್ಲ, 90 to 100 ಅಷ್ಟೇ. 90 ಕಡ್ಡಿ ಇರ್ಬೇಕು ಅಥವಾ 100 ಕಡ್ಡಿ ಹತ್ರ ಇರ್ಬೇಕು. ಅದು ಅದಕ್ಕೆ ಕಡೆ ನಿನ್ ಕಾರ್ ಮುಟ್ಟಲ್ಲ. ನನಗೆ ಆಗಲ್ಲ, ಹಿಂಸೆ. ಇವಳಿಗೆ ಸೈಕ್ ಮಾಡ್ತಾಳೆ, ಯಾವಾಗ ನೋಡಿದ್ರು ಸೈಕ್ ಮಾಡಿ ನನಗೆ ಇವಳು ಕಾರೇ ಓಡಿಸ್ಬಾರ್ದು ಅನ್ನೋ ರೀತಿಲಿ ಮಾಡ್ತಾಳೆ ಇವಳು. ನೀನ್ 100 ಕಡ್ಡಿ ದಾಟಂಗಿಲ್ಲ ಕಣೆ ಅಷ್ಟೇ. ಪಾಪ ಅಕ್ಷರ ನಮ್ಮಿಬ್ರು ನೋಡಿ ಸೈಕ್ ಆಗಿದ್ದಾಳೆ ಅವಳು. ಇಲ್ಲ, ಚೆನ್ನಾಗಿತ್ತು. ಅವನೆಲ್ಲ ಹೋಗೇ ಬಿಟ್ಟ ಅತ್ಲಾಗೆ. ಅವನ್ ಏನ್ ಇವ್ರ ಮಾವನ್ ಮಗನ ಕೇಳೆ. ಪಾಪ ನಂದದೇ ಬರೋಣ ಅಲ್ಲಿ ತನಕ, ಬೆಂಗಳೂರು ತನಕ ಅಲ್ವಾ. ಎಷ್ಟ್ ಜನ ಬೇಕು ನಿಂಗೆ? ನಾವು 3 ಜನ ಸಾಕಾಗ್ದಲ್ಲಿ ಅವನೊಬ್ಬ ಬೇಕಿತ್ತ. ಕಾಂಪಿಟೇಷನ್ ಕಣೆ, ಕಾಂಪಿಟೇಷನ್ ಆದ್ರೇನೆ ಮುಂದೆ ರೀಚ್ ಮಾಡಿದೆ. ವೆರಿ ಗುಡ್. ಆಟೋ ಓವರ್ಟೇಕ್ ಮಾಡಿದ್ದು ಖುಷಿ ಪಡು. ಸಣ್ಣ ವಿಚಾರದಲ್ಲಿ ಖುಷಿ ಪಡ್ಬೇಕು ನಾವು. ನೆಕ್ಸ್ಟ್ BMTC ಬಸ್ ನ ಓವರ್ಟೇಕ್ ಮಾಡು, ಖುಷಿ ಪಡು. ನಂಗೆ ಅವನೇ ಬೇಕು. ಐ ಮೀನ್ ಅವನ ಜೊತೆ ಸಂಸಾರ ಮಾಡೋಳ್ತಾರ ನಂಗೆ ಅವನೇ ಬೇಕು ಅಂತೆ ಕಣೆ. सजना के सजदे में इतना ಫೈನಲಿ ನಮ್ಮ ಬೆಂಗಳೂರು ಬಂತು. ಆ್ಯಂಡ್ ಅಕ್ಷು ಮೆಟ್ರೋಗೆ ಡ್ರಾಪ್ ಮಾಡಿದ್ವಿ. ಆ್ಯಂಡ್ ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ನಾವೆಲ್ಲಿ ಎಷ್ಟು 11 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಾಳೆ. ಆ್ಯಂಡ್ ಮಧ್ಯದಲ್ಲಿ CCDಲಿ 1 hour ಹೋಯಿತು. ಸೊ ಇವಾಗ ಟೈಮ್ ಬಂದು 5:07. ಬೇಗ ಬಂದಿದ್ದೀವಿ ಇವತ್ತು. ಆ್ಯಕ್ಚುಲಿ ನಾನು ಓಡಿಸ್ತಾ ಇದ್ದೆ, ಮತ್ತು ಊಟಕ್ಕೆ ನಿಲ್ಸಿದ್ವಿ. ಅದನ್ನ ಕ್ಯಾಪ್ಚರೇ ಮಾಡ್ಕೊಳ್ಳಿಲ್ಲ ಗೈಸ್. ಆವಾಗ ಇವಳ ತಗೊಂಡ್ಲು. ಒಟ್ಟು ಇಬ್ಬರು ಸ್ವಿಚ್ಚು, ನಾನು ಅವಳು ಅಂತ.
ಯಾಕಂದ್ರೆ ನನಗೆ ಕ್ಲೀನಾಗಿ ಕೊಡಲ್ಲ, ನೀವೇ ನೋಡಿದ್ರಲ್ಲ ಹೆಂಗೆ ಬೈತಾಳೆ ಅಂತ, ಅದಕ್ಕೆ ನಂಗೆ ಸಿಟ್ಟು ಬರುತ್ತೆ. ನಿನಗೆ ಮುದ್ದು ಮಾಡ್ಬೇಕಾಯ್ತಾ, ಹೋಗ್ತಾಳೆ 120 140ಗೆ. ಅದು ಹೈವೇ ಅಲ್ಲ, ಹೈವೇಲಿ ನನಗೆ ಏನಾದರೂ 100 110 20 ಟಚ್ ಮಾಡಬಾರ್ದು, 110 ಅಷ್ಟೇ ಮ್ಯಾಕ್ಸಿಮಮ್. 110 ಅಂತೆ ಗೈಸ್. ನಂಗೆ ಅಷ್ಟು ಅಂದರೆ ಓಡಿಸ್ತೀನಿ, ಆ ಥರ ಏನಲ್ಲ, ಬಟ್ ಫುಲ್ ಖಾಲಿ ರೋಡ್ ಇದ್ದಾಗ ಹೋಗುತ್ತೆ ಅಷ್ಟೇ, ಇನ್ನೇನಲ್ಲ. ಹೋಗ್ಬಾರ್ದು, ಕಂಟ್ರೋಲ್ ಮಾಡ್ಕೊ. ಸರಿ, ಇನ್ನೊಂದ್ಸರಿ ಆ ಥರ ಹೋಗಲ್ಲ, ನಿನ್ನ ಕಾರೇ ಮುಟ್ಟಲ್ಲ. ನೋ ಸಿ ದಟ್ ಈಸ್ ರಾಂಗ್ ವೇ. ಓಕೆ, ನೀನು ಇಲ್ಲಿ ಡ್ಯಾನ್ಸ್ ಮಾಡಬೇಡ ಅಂತ ಅಂದರೆ, ಅಲ್ಲ ಇಲ್ಲಿ ಡ್ಯಾನ್ಸ್ ಮಾಡಬೇಡ, ಸ್ವಲ್ಪ ಸೈಲೆಂಟ್ ಆಗಿರೋ ಅಂದರೆ ಡ್ಯಾನ್ಸೇ ಮಾಡಲ್ಲ ಅಂತ ಅರ್ಥ ಅಲ್ಲ, ಸ್ಲೋವಾಗಿ ಡ್ಯಾನ್ಸ್ ಮಾಡ್ತೀನಿ ಅಂತ. ಎಂತೆಂಥ ಡೈಲಾಗ್ ಕಲ್ತಿದ್ಯಾ. ಬೆಳಿಗ್ಗೆ ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ ಇದೆ ಗೊತ್ತಾ, ಮೇಕಪ್ ಎಲ್ಲ ಹಾಕ್ಕೊಂಡು. ಇವಾಗ ನೋಡು ಭಿಕ್ಷುಕಿಗಿಂತ ಕಡೆ. ಬೆಳಗ್ಗೆನೂ ಹಂಗೆ ಕಾಣಿಸ್ತಾ ಇದ್ದೆ. ಗಾಯ್ಸ್, ನಾವು ಇವತ್ತು ಸ್ಕೂಟಿಗೆ ಹೋಗ್ತಾ ಇದ್ದೀವಿ ಆಫ್ಟರ್ ವೆರಿ ಲಾಂಗ್ ಟೈಮ್. ಬೆಂಗಳೂರಲ್ಲಿ ಸ್ಕೂಟಿಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಬಂದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ಮಲ್ಕೊಂಡು ಸ್ವಲ್ಪ ಎಡಿಟ್ಸ್ ಇತ್ತು, ಅದನ್ನೆಲ್ಲ ಮಾಡಿಕೊಂಡು ಇವಾಗ ಎಲ್ಲಿಗೋ ಹೊರಟಿದ್ದೀವಿ. ಚೇತನ ರೈಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು ನಮ್ಮ ಹಳೇ ಸ್ಕೂಟಿ, ಇದ್ರ ಬಗ್ಗೆ ನಾನು ಹೇಳ್ತೀನಿ ಆಮೇಲೆ. ಇವಾಗ ಎಲ್ಲಿಗೆ ಹೋಗೋದು ಅಂತ ಗೊತ್ತಿಲ್ಲ, ಒಂದು ಫ್ರೆಶ್ ಗಾಳಿ ತಗೊಂಡು ಬರೋಣ. ಸಿಕ್ಕಾಪಟ್ಟೆ ಹ್ಯೂಮಿಡ್ ಇತ್ತು, ಅದಕ್ಕೋಸ್ಕರ ಒಂದು ರೌಂಡ್ಸ್ ಹಾಕೋ ಬರೋಣ ಬೆಂಗಳೂರಲ್ಲಿ ಅಂತ ಅಂದ್ಕೊಂಡ್ವಿ. ಏನೋ ಜಾತ್ರೆ ನಡೀತಿದೆ, ಹೋಗೋಣ. ಬೆಂಗಳೂರು ಜಾತ್ರೆ ಕಣೆ, ಫೇಮಸ್ಸು ನೋಡಿಲಿ. ಯೂಶ್ವಲಿ ನಾವು ಯಾವಾಗಲೂ ಬೆಂಗಳೂರಿಗೆ ಬಂದ ತಕ್ಷಣ ಕಾರ್ ನಿಲ್ಲಿಸ್ಬಿಟ್ಟು ಸ್ಕೂಟಿಲಿ ಓಡಾಡ್ತೀವಿ, ಬಿಕಾಸ್ ಗೊತ್ತಲ್ಲ ಟ್ರಾಫಿಕ್ ಹೆಂಗಿರುತ್ತೆ, ಆಮೇಲೆ ಪೆಟ್ರೋಲ್ ಎಷ್ಟು ಕುಡಿಯುತ್ತೆ ಅಂತ. ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಏನು ಅಂತ ಗೊತ್ತಿಲ್ಲ. ಚೈತ್ರ, ನಿನಗೆ ಗೊತ್ತಿದೆಯಾ? ಸುಮ್ಮನೆ ಹೋಗ್ತಿದ್ಯಲ್ಲ? ಖಂಡಿತ ಗೊತ್ತಿಲ್ಲ. ಸುಮ್ಮನೆ ಹೋಗ್ತಿದ್ಯಾ? ಸುಮ್ಮನೆ ಒಟ್ಟು ಫ್ರೆಶ್ ಮನೇಲಿ ಅಪ್ಪ ಆಗ್ತಾ ಇಲ್ಲ ಇರೋಕ್ಕೆ, ಅದಕ್ಕೆ ಹೋಗ್ತಿದ್ದೀವಿ ಅಷ್ಟೇ. ನಾನು ಸುಮ್ಮನೆ ಮೇಕಪ್ ಎಲ್ಲ ಮಾಡ್ಕೊಂಡಿದ್ದೀನಿ ಗೈಸ್. ಇವಳು ಅದೇ ಹೊಸ ಪ್ರಾಡಕ್ಟ್ ಎಲ್ಲ ತರಿಸಿದಾಳಲ್ಲ, ಅವಳಿಗೆ ಇಂಟೆನ್ಷನ್ ಏನಂದರೆ 1 ತಿಂಗಳಲ್ಲೇ ಖಾಲಿ ಆಗಬೇಕು ಅಂತ ಇಂಟೆನ್ಷನ್. ಆ ಥರ ಏನಲ್ಲ, ಟ್ರೈ ಮಾಡ್ತಿದ್ದೆ ಅಷ್ಟೇ, ಇನ್ನೇನಲ್ಲ ಗೈಸ್. ಟ್ರೈ ಆ್ಯಂಡ್ ಎರರ್ ಮಾಡ್ತಾ ಇರಬೇಕು, ಅವಾಗ ಏನಾದರೂ ಒಂದು ಸಿಗುತ್ತೆ. 1 kg ಸಾಕು. ಸ್ವೀಟ್ ಇರಬೇಕು, ಇಲ್ಲ ಮತ್ತು ವಾಪಸ್ ತೊಗೊಂಬರ್ತೀನಿ. ಹಾಂ ಆಯಿತು, ತಗೊಬಂದು ಕೊಡಿ. 1 kg. ಮೋಸ್ಟ್ಲಿ ಅಲ್ಲಿ ಚೆನ್ನಾಗಿರಬೇಕು, ಎಲ್ಲ ಅಲ್ಲಿದ್ದಾರೆ. ನಾನು ಒಬ್ಬಳೇ ಇಲ್ಲಿಗೆ ಹೋಗಿದ್ದೀನಿ ಗೈಸ್, ಗೊತ್ತಿಲ್ಲ ಅವ್ರಿಗೆ. ಹೇಳಿದ್ದೀನಿ ಏನಾರ ಚೆನ್ನಾಗಿಲ್ಲ ಅಂತಾನೆ ನಾಳೆ ವಾಪಸ್ ತಗೊಂಬರುತ್ತೆ ಗೈಸ್. ನಾವು ಇವಾಗ ಮೋಮೋ ಶಾಪಲ್ಲಿದ್ದೀವಿ. ಬೆಂಗಳೂರಿಗೆ ಬಂದ ತಕ್ಷಣ ನಾವು ಇದನ್ನು ಟ್ರೈ ಮಾಡೇ ಮಾಡ್ತೀವಿ. ನನ್ನ ಫೇವ್ರೆಟ್ ಭಯ 1 ಪ್ಲೇಟ್. ಹಾಂ, ವೆಜ್ ವೆಜ್. ನನಗೆ ಹಿಂದಿ ಬರಲ್ಲ ಗೈಸ್, ಆಡ್ಕೋಬೇಡಿ. ನಾನು ಆಡ್ಕೊತೀನಿ, ಅವ್ರು ಆಡ್ಕೊಳ್ಳಿಲ್ಲ ಅಂದರು. ಗೊತ್ತು, ನೀನು ಹೆಂಗಿದ್ರು ಆಡ್ಕೊತೀಯ, ಚೆನ್ನಾಗಿದ್ರು ಆಡ್ಕೊತೀಯ, ಕೆಟ್ಟೋದ್ರು ಆಡ್ಕೊತೀಯ. ಕರೆಕ್ಟ್, ಅದಕ್ಕೆ ನಾನು ಲೆಕ್ಕಕ್ಕೆ ತೊಗೊಂಡಿಲ್ಲ. ಓ ಮೈ ಗಾಡ್ ಗೈಸ್, ಸೊ ಡೆಲಿಷಿಯಸ್. ಸೊ ಆಲ್ವೇಸ್ ಗುಡ್. ಗೈಸ್, ನಾವು ಏನೂ ಸ್ವೀಟ್ ತಿನ್ನಬಾರ್ದು, ಸೀದಾ ಮನೆಗೆ ಹೋಗಿ ಮೊಸರನ್ನ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಬಟ್ ಆನ್ ದ ವೇ ಬಂಗಾರಪೇಟೆ ಕಾಣಿಸ್ತು. ಚೇತು ಸ್ಟಾಪ್ ಮಾಡಿ ಅವಳು ಪಾನಿಪುರಿ ತಿಂದು. ಅದ್ರ ಪಕ್ಕ ಅರೌಂಡ್ಸ್ ಐಸ್ ಕ್ರೀಮ್ ಇತ್ತು. ನಾನು ಸುಮ್ಮನೆ ಇರ್ತೀನ, ಶುಗರ್ ಆಲ್ವೇಸ್ ನಂಗೆ ತುಂಬ ಇಷ್ಟ. ಅದಕ್ಕೆ ಹೋಗಿ ಈ ಸ್ಲೈಸ್ ಐಸ್ ಕ್ರೀಮ್ ತಂದು ತಿಂತಾಯಿದೆ. ಒಟ್ಟು ಇವತ್ತೆಲ್ಲ ಅನ್ಹೆಲ್ದಿ ಫುಡ್ಸೆ, ಅದಕ್ಕೆ ಬೆಂಗಳೂರಿಗೆ ಬರಬಾರ್ದು. ಚಿಕ್ಕಮಂಗ್ಳೂರಲ್ಲಿದ್ದರೆ ನಿಯತ್ತಾಗಿ ನಾನು ಡಯಟ್ ಮಾಡ್ತೀನಿ. ಇಲ್ಲಿ ಬಂದ್ರೆ ಹಾಳಾಗಿ ಹೋಗ್ತೀನಿ, ನಾನು ದಪ್ಪ ಆಗ್ತೀನಿ. ಇವಾಗ ಆಲ್ರೆಡಿ ಸ್ವಲ್ಪ ಕಮ್ಮಿ ಆಗಿದ್ದೆ, ಇವಾಗ ಮತ್ತೆ ಊದ್ಕೊಂಡು ಹೋಗ್ತೀನಿ ಅನಿಸುತ್ತೆ ಚಿಕ್ಕಮಂಗ್ಳೂರು ಹೋಗ್ಬೇಕಾರೆ. ಗೈಸ್, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ನೋಡಿದ್ರಲ್ಲ ಬೆಳಗಿಂದ ಏನೇನು ಮಾಡಿದ್ವಿ ಅಂತ. ಬರೀ ಡ್ರೈವಿಂಗ್ ಅಲ್ಲಿ ಇಲ್ಲಿನೇ ಆಯಿತು. ಸೊ ನಾಳೆ ವ್ಲಾಗಲ್ಲಿ ಸಿಗ್ತೀನಿ, ಅದೊಂಥರ ಸ್ಪೆಷಲ್ ಆಗಿರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಅಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ. ಲವ್ ಯು ಆಲ್, ಚಿಕ್ಕೆ.